ಇನ್ನು ಈ ಸ್ಟೋರಿ ಇದೆಯಲ್ಲ, ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ. ಆ ಥರ ಒಂದು ಸ್ಟೋರಿ ರಾಮನಗರದಲ್ಲಿ ನಡೆದಿದೆ. ನಾಪತ್ತೆ ಆಗಿದ್ದ ಪತಿರಾಯ ಹೆಣ್ಣಾಗಿ ಪ್ರತ್ಯಕ್ಷನಾಗಿದ್ದಾನೆ. ಇನ್ನು ಈ ರೀತಿಯಾಗಿ ಅಂದ್ರೆ ಗಂಡನನ್ನ ಹೆಣ್ಣಾಗಿ ಕಂಡು ಪತ್ನಿ ಮೂರ್ಛೆ ಹೋಗಿದ್ದಾಳೆ. ರಾಮನಗರ ಪಟ್ಟಣದಲ್ಲಿ ಸೂಪರ್ ಡಿಲಕ್ಸ್ ಸಿನಿಮಾವನ್ನ ಹೋಲುವಂತಹ ಘಟನೆ ನಡೆದಿರೋದು. ರಿಯಲ್ ಲೈಫ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಸೇಮ್ ಸೂಪರ್ ಡಿಲಕ್ಸ್ ಸಿನಿಮಾದಲ್ಲಿ ಯಾವ ತರ ಘಟನೆ ಆಗುತ್ತೋ ಅದೇ ತರದ ಘಟನೆ ರಾಮನಗರದಲ್ಲಿ ನಡೆದಿದೆ. ಗಂಡಾಗಿದ್ದಾಗ ಲಕ್ಷ್ಮಣ್ ರಾವ್, ಆದ್ರೆ ಅವರು ಹೆಣ್ಣಾಗಿ ಬದಲಾದ ಮೇಲೆ ವಿಜಯಲಕ್ಷ್ಮಿ ಆಗಿದ್ದಾರೆ. ಇನ್ನು ಈ ವಿಚಿತ್ರ ಘಟನೆಯನ್ನ ಕಂಡು ಪೊಲೀಸರೇ ಒಂದು ಕ್ಷಣಕ್ಕೆ ಶಾಕ್ ಆಗಿದ್ದಾರೆ. ಸ್ಟೇಟ್ ತಮಿಳಿನ ಸೂಪರ್ ಡಿಲಕ್ಸ್ ಸಿನಿಮಾ ಏನಿತ್ತು, ಆ ಸಿನಿಮಾವನ್ನೇ ಹೋಲುವಂತಹ ಒಂದು ದೃಶ್ಯಾವಳಿಗಳಿರ್ಬೋದು ಅಥವಾ ಆ ಒಂದು ಘಟನೆ ಇರಬಹುದು. ಅದೇ ಸೇಮ್ ಟು ಸೇಮ್ ಘಟನೆ ರಿಯಲ್ ಲೈಫ್ನಲ್ಲಿ ನಡೆದಿದೆ. ರಾಮನಗರದಲ್ಲಿ ಲಕ್ಷ್ಮಣ್ ರಾವ್ ಆಗಿದ್ದಂತಹ ಪತಿ ಮನೆ ಬಿಟ್ಟು ಹೋಗಿ ವಾಪಸ್ ಬಂದಾಗ ವಿಜಯಲಕ್ಷ್ಮಿಯಾಗಿ ಕನ್ವರ್ಟ್ ಆಗಿದ್ದ. ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಈಗ ಫೋನಿನ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಸೂಪರ್ ಡಿಲಕ್ಸ್ ಸಿನಿಮಾಗೂ ರಾಮನಗರದಲ್ಲಿರುವಂತಹ ಒಂದು ಘಟನೆಗೂ ತುಂಬಾ ಸಾಮ್ಯತೆ ಇದೆ. ಜೊತೆಗೆ ಬಿಗ್ ಬಾಸ್ ನಂಟು ಕೂಡ ಈ ಒಂದು ಕತೆಗಿದೆಯಂತೆ. ಹಾಗಿದ್ರೆ ಏನು ಎಕ್ಸಾಕ್ಟ್ಲಿ ಆ ಒಂದು ಪ್ರಕರಣ? ಖಂಡಿತ ರಾಹುಲ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಂತಂದ್ರೆ ವಿಜಯಲಕ್ಷ್ಮಿ ಅಂದ್ರೆ ಲಕ್ಷ್ಮಣ್ ಎಂಬಾತ ಸದ್ಯ 2015ರಲ್ಲಿ ಮದ್ವೆಯನ್ನ ಆಗ್ತಾನೆ. ಮದ್ವೆ ಆದ ಬಳಿಕ 2 ವರ್ಷದ ಬಳಿಕ ಆತ ನಾಪತ್ತೆ ಆಗ್ತಾನೆ. ಈ ಒಂದು ಪ್ರಕರಣ ಐಜೂರು ಠಾಣೆಯಲ್ಲಿ ಕೂಡ ದೂರು ದಾಖಲಾಗುತ್ತೆ. ಈ ಒಂದು ದೂರು ದಾಖಲಾದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಹುಡುಕಾಟಗಳು ನಡೀತವೆ. ಏನು 2015ರಲ್ಲಿ ಮದ್ವೆ ಆದಂತ ಲಕ್ಷ್ಮಣ್ಗೆ ಈಗಾಗಲೇ 2 ಗಂಡು ಮಕ್ಕಳು ಇರ್ತಕ್ಕಂಥದ್ದು. ಈತ ಸಾಲಬಾಧೆಯಿಂದ ತಾಳಲಾರದೆ ಏನು ಜಿಗುಪ್ಸೆಗೊಂಡು ಈತ ನಾಪತ್ತೆ ಆಗ್ತಾನೆ. ಈ ನಾಪತ್ತೆ ಆದಂತ ಏನು ಲಕ್ಷ್ಮಣ್ಗಾಗಿ ಆಕೆಯ ಪತ್ನಿ ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾಳೆ. ಇದಾದ ಬಳಿಕ ಏನೋ ಊರೂರು ಸುತ್ತಿದ್ರು ಕೂಡ ಆಕೆಯ ಗಂಡ ಏನೋ ಲಕ್ಷ್ಮಣ್ ಏನಿದ್ದಾನೆ ಈತ ಸಿಗೋದಿಲ್ಲ. ಆದ್ರೆ ಇತ್ತೀಚೆಗೆ ನಡೆದಂತಹ ಬಿಗ್ ಬಾಸ್ ಶೋ ಏನಿದೆ, ಈ ಒಂದು ಬಿಗ್ ಬಾಸ್ ಶೋ ನಲ್ಲಿ ಸಾಕಷ್ಟು ರೋಚಕವಾಗಿ ಆತನ ಮುಖಾಂತರ ಗೊತ್ತಾಗುತ್ತೆ. ಅಂದ್ರೆ ಏನು ನೀತು ಎಂಬಾಕೆ ಏನು ಈ ಬಿಗ್ ಬಾಸ್ ಶೋ ನಲ್ಲಿ ಇರ್ತಕ್ಕಂಥದ್ದು. ಈಕೆಗೆ ಒಂದು ಸನ್ಮಾನವನ್ನ ಇಟ್ಕೊಂಡಿರ್ತಾರೆ. ಈ ಸನ್ಮಾನದ ಏನು ಸನ್ಮಾನ ಆದಂತಹ ಏನು ವಿಡಿಯೋ ಈಗಿರ್ಬೋದು, ಇದು ಸದ್ಯ ಒಂದು ರೀಲ್ಸ್ ನಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಹೋಗುತ್ತೆ. ಈ ಒಂದು ವೈರಲ್ ಆದಂತಹ ವಿಡಿಯೋವನ್ನ ನೋಡಿದಂತಹ ಏನು ಲಕ್ಷ್ಮಣ್ ಪತ್ನಿ ಏನಿದ್ದಾಳೆ, ಈಕೆ ಸದ್ಯ ತನ್ನ ಗಂಡನ ಚಹರೆಯನ್ನ ಹೋಲಿಕೆ ಮಾಡಿ ಈ ಒಂದು ಚಹರೆ ಹೋಲುವಂತ ವ್ಯಕ್ತಿ ನನ್ನ ಗಂಡ ಅನ್ನೋದು ಕೂಡ ಆಕೆ ಪತ್ತೆಯನ್ನ ಹಚ್ಚುತ್ತಾಳೆ. ಇದಾದ ಬಳಿಕ ಐಜೂರು ಠಾಣೆಯಲ್ಲಿ ಮತ್ತೆ ಹೋಗಿ ಪೊಲೀಸರನ್ನ ಸಂಪರ್ಕ ಮಾಡಿ ಆತನನ್ನ ಕಂಡಿಡಿಕೊಂಡು ಕೂಡ ಮುಂದಾಗ್ತಾರೆ. ಏನೋ ಈ ಒಂದು ರೀಲ್ಸ್ ನಲ್ಲಿ ಬಂದಂತಹ ಏನು ರಶ್ಮಿಕಾ ಎಂಬಾಕೆಯನ್ನ ಸದ್ಯ ಏನು ಆ ಒಂದು ಸಾಮಾಜಿಕ ಕಾರ್ಯಕರ್ತೆ ಏನಿದ್ದಾಳೆ, ಇವಳು ಒಂದು ರೀಲ್ಸ್ ನಲ್ಲಿ ಶೇರ್ ಮಾಡಿದಂತ ವಿಡಿಯೋವನ್ನ ಆಧರಿಸಿ ಸದ್ಯ ಆಕೆಯನ್ನ ಟ್ರ್ಯಾಪ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಏನು ಮೈಸೂರಿನಲ್ಲಿ ತೃತೀಯಲಿಂಗಿಯಾಗಿ ಸಿಕ್ಕಿದ್ದಂತಹ ಲಕ್ಷ್ಮಣ್ ಏನಿದ್ದಾನೆ, ಈತ ಸದ್ಯ ಒಂದು ಈ ಅಂದ್ರೆ ಲಕ್ಷ್ಮಣ್ ನಾನಲ್ಲ ಅನ್ನೋ ಒಂದು ಮಾಹಿತಿಯನ್ನ ಹೇಳ್ತಾರೆ. ಅದಾದ ಬಳಿಕ ಏನೋ ಕಾರ್ನ ಜೀಪನ್ನ ಹತ್ತಿದಂತ ಪೊಲೀಸರು ಕೂಡ ಸಾಕಷ್ಟು ಅನುಮಾನಗೊಂಡು ಲಕ್ಷ್ಮಣ್ ಎಂಬ ಒಂದು ಶಬ್ದವನ್ನ ಕೂಗ್ತಾರೆ. ಹೆಸರನ್ನ ಕೂಗಿದಂತ ಬಳಿಕ ಸದ್ಯ ಏನು ಆತ ರಿಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಇದಾದ ಬಳಿಕ ಏನು ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ಸದ್ಯ ಠಾಣೆಗೆ ಕರ್ಕೊಂಡ್ಬಂದಿರ್ತೆ. ಠಾಣೆಗೆ ಕರ್ಕೊಂಡ್ಬಂದಂತ ಸಂದರ್ಭದಲ್ಲಿ ಏನು ಆಕೆಯ ಪತ್ನಿ ಆಗಿರ್ಬೋದು, ಆಕೆಯ ಏನೋ ತಂದೆ ಆಗಿರ್ಬೋದು, ಹಾಗೆ 2 ಗಂಡು ಮಕ್ಕಳು ಸಾಕಷ್ಟು ಶಾಕ್ಗೆ ಒಳಗಾಗಿರ್ತಕ್ಕಂಥದ್ದು. ಅಂದ್ರೆ ಪತ್ನಿ ಏನಿದ್ದಾಳೆ ಈಕೆ ಆತನ ಗಂಡ ಲಕ್ಷ್ಮಣನ್ನ ನೋಡಿ ಮೂರ್ಛೆ ಹೋದಂತಹ ಸಂದರ್ಭದಲ್ಲಿ ಸದ್ಯ ಶಾಕಿಂಗ್ ನ್ಯೂಸ್ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಲಕ್ಷ್ಮಣ್ ಈ ರೀತಿ ಯಾಕಾದ ಅನ್ನೋದು ಕೂಡ ಅವರಿಗೆ ಸಾಕಷ್ಟು ಅಂದ್ರೆ ಶಾಕ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು 2017ರಲ್ಲಿ ದೂರು ದಾಖಲಾದಂತಹ ಪ್ರಕರಣಕ್ಕೆ ಒಂದು ಕಡೆ ಮುಕ್ತಿ ಸಿಕ್ಕಿದೆ ಅನ್ನೋದಾದ್ರೆ ಮತ್ತೊಂದು ಕಡೆ ಶಾಕ್ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಏನು 2024ಕ್ಕೆ ಸಿಕ್ಕಿದಂತ ಲಕ್ಷ್ಮಣ್ ರಾವ್ ಏನಿದ್ದಾನೆ, ಈತನಿಗಾಗಿ ಸಾಕಷ್ಟು ಹುಡುಕಾಟ ನಡೆಸಿದಂತ ಏನು ಕುಟುಂಬಸ್ಥರು ಕೂಡ ಈಗಾಗ್ಲೇ ಏನು ಆತನನ್ನ ಯಾಕೆ ಈ ಒಂದು ಅಂದ್ರೆ ಗಂಡನಿಂದ ಹೆಣ್ಣಾಗಿ ಯಾಕೆ ಪರಿವರ್ತನೆಗೊಂಡಿದ್ಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಏನೋ ಕೇಳ್ತಾ ಹೋದ್ರು ಕೂಡ ಆತ ಯಾವುದೇ ಬಾಯನ್ನ ಬಿಟ್ಟಿಲ್ಲ. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಜೂರು ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆತನನ್ನ ಯಾವೆಲ್ಲ ರೀತಿಯ ಯಾರಾದ್ರೂ ಕನ್ವರ್ಟ್ ಮಾಡಿದಾರಾ ಅಥವಾ ಈತನೇ ಸ್ವಯಂಕೃತವಾಗಿ ಏನಾದ್ರು ಹೋಗಿ ಕನ್ವರ್ಟ್ ಆಗಕ್ಕೆ ಮುಂದಾಗಿದ್ನ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಆಗ್ತಿರ್ತಕ್ಕಂಥದ್ದು. ರಾಹುಲ್, ನಿಜವಾಗ್ಲೂ ಸೂಪರ್ ಡಿಲಕ್ಸ್ ಸಿನಿಮಾಗೂ ಈ ಘಟನೆಗೂ ಒಂದು ಚೂರು ಕೂಡ ಡಿಫ್ರೆನ್ಸ್ ಇಲ್ಲ. ಎನಿವೇಸ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ ಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.